ಇವತ್ತು ನೀನು ನಮ್ಮನೆಗೆ ಬರೀ ಹಬ್ಬಕ್ಕೆ ಅಂತ ಬಂದಿಲ್ಲ, ಹೊಡೆದೋಗಿರೋ ನಮ್ಮ ಸಂಬಂಧನ ಜೋಡ್ಸಕ್ಕೆ ಅಂತ ಬಂದಿದ್ಯಾ. ಹೌದು ಮಾಧುರಿ, ಈ ಹೊತ್ತು ಈ ಮನೆ ಪರಿಪೂರ್ಣವಾಯಿತು. ಸತ್ತು ಸ್ವರ್ಗದಲ್ಲಿರೋ ಈ ಮನೆ ಸೊಸೆ ಗೀತಾಂಜಲಿ ಕೂಡ ಇದನ್ನೆಲ್ಲ ನೋಡಿ ಸಂತೋಷ ಪಡ್ತಾ ಇರ್ತಾಳೆ. ಅವಳ ಆತ್ಮಕ್ಕೂ ಸಂತೋಷವಾಗಿರುತ್ತೆ. ಅತ್ತಿಗೆ ಬಗ್ಗೆ ನನ್ನ ಹತ್ರ ಮಾತಾಡ್ಬೇಡಿಯಪ್ಪ. ಅವತ್ತು ಪ್ರಸಾದ್ ಅಣ್ಣ ನನ್ನನ್ನು ಮನೆಯಿಂದ ಆಚೆ ಹಾಕುವಾಗ ಅತ್ತಿಗೆ ಕೂಡ ಮನೆಯಲ್ಲೇ ಇದ್ರು. ಆದ್ರೆ ಅವ್ರು ನನ್ನ ಪರವಾಗಿ ಒಂದು ಮಾತು ಆಡ್ಲಿಲ್ಲ, ನನ್ನ ಎದುರಿಗೂ ಬರಲಿಲ್ಲ. ಅವರಾದ್ರೂ ಪ್ರಸಾದ್ ಅಣ್ಣನ ತಡಿಬೋದಾಗಿತ್ತಲ್ವಾ, ನಮ್ಮ ಹತ್ರ ಮಾತಾಡ್ಬೋದಾಗಿತ್ತಲ್ವಾ? ಅದು ಹಾಗಲ್ಲ ಕಣೆ. ನಿಮ್ಮ ಅಣ್ಣನ ಬಗ್ಗೆ ನಿನಗೆ ಗೊತ್ತಲ್ವಾ, ಅವನು ಮುಂಗೋಪಿ. ಒಂದ್ಸಲ ಅವನ ನಿರ್ಧಾರಕ್ಕೆ ತಗೊಂಡ್ರೆ ಅದನ್ನ ಯಾರು ವಿರೋಧಿಸಕ್ಕಾಗತ್ತಿಲ್ಲ. ಇಲ್ಲಮ್ಮ, ಅವತ್ತೇನೋ ಅಣ್ಣಂಗೆ ನನ್ನ ಮೇಲೆ ಕೋಪ ಇತ್ತು, ಹಾಗೆ ಮಾಡ್ದ. ಆದ್ರೆ ಯಾವತ್ತಾದ್ರೂ ಒಂದಿನ ಅದಕ್ಕೆ ನಮ್ಮನೆಗೆ ಬರ್ಬೋದಾಗಿತ್ತಲ್ಲ, ಮಾತಾಡ್ಬೋದಾಗಿತ್ತಲ್ಲ, ನಮ್ಮನ್ನು ಕರಿಬೋದು ಆಗಿತ್ತು. ಆದರೆ ಅವ್ರ ಆ ಕೆಲಸ ಮಾಡಲಿಲ್ಲ. ಯಾಕೆಂದರೆ ಅವ್ರ ಮನಸ್ಸಲ್ಲೂ ನಾವು ಆಚೆ ಹೋಗಬೇಕು ಅಂತಲೇ ಇತ್ತೇನೋ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀಯ ಮಾಧುರಿ? ಗೀತಾಂಜಲಿ ದೇವರಂತ ಅವಳು. ಈ ಮನೆಯವರೆಲ್ಲ ಒಟ್ಟಿಗೆ ಸಂತೋಷವಾಗಿ ಇರಬೇಕು ಅಂತ ಅವಳು ಬಯಸ್ತಾ ಇದ್ಲು. ಹಾಗಂತ ನೀವು ಅಂದ್ಕೊಂಡಿದ್ದೀರಷ್ಟೇ. ನನಗಂತೂ ಅದಕ್ಕೆ ಬಗ್ಗೆ ಯಾವತ್ತೂ ಆ ರೀತಿ ಅನಿಸಿಲ್ಲ. ಸರಿ, ಈಗ ಆ ಮಾತು ಬಿಡಿ ಇಬ್ರು. ಅದು ಹೇಗೆ ಬಿಡೋಕ್ಕಾಗುತ್ತಮ್ಮ? ನನ್ನ ಮನಸ್ಸಲ್ಲಿ ಆ ನೋವು ಇನ್ನೂ ಕುದೀತಾನೆ ಇದೆ. ಇಂಥ ಕರ್ಮದಿಂದಾನೇ ಅನಿಸುತ್ತೆ ಅದಕ್ಕೆ ಅಷ್ಟು ಬೇಗ ಹೊರಟೋಗಿದ್ದ. ಸಾಕು ಮಾಧುರಿ, ನಡೆದಿದ್ದೆಲ್ಲ ನಡೆದು ಹೋಯ್ತಲ್ವಾ? ಇವಾಗ ಯಾತಕ ಆ ಮಾತುಗಳನ್ನೆಲ್ಲ ಆಡ್ತಾ ಇದ್ದೀಯಾ? ನೋಡು, ಆ ಹೊತ್ತು ನೀನು ಮಾಡಿದ್ದು ಕೂಡ ತಪ್ಪೇನೆ. ನೀನು ನಿನ್ ಪ್ರೀತಿ ಬಗ್ಗೆ ನಮ್ಮ ಹತ್ರ ಹೇಳಿದಿದ್ರೆ ನಾವು ಮಂಜು ಜೊತೆ ನಿನ್ ಮದ್ವೆನ ನಿಶ್ಚಯ ಮಾಡ್ತಾನೆ ಇರ್ಲಿಲ್ಲ. ಏನೇ ಇರಲಮ್ಮ, ನನ್ನ ಮನಸ್ಸಲ್ಲಿರೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೆ. ನನಗೆ ಈ ಕ್ಷಣಕ್ಕೂ ಅದಕ್ಕೆ ಬಗ್ಗೆ ಬೇಸರ ಇದೆ. ಆದರೆ ನಾನಿವತ್ತು ಬಂದಿದ್ದು ನನ್ನ ಅಳಿಯ ಶೌರ್ಯನಿಗೋಸ್ಕರ. ಆಯ್ತಮ್ಮ, ಒಟ್ಟಿನಲ್ಲಿ ನೀನು ಇವತ್ತು ಇಲ್ಲಿಗೆ ಬಂದಿಯಲ್ಲ, ಈ ಹೊತ್ತೇ ನಮಗೆಲ್ಲ ಶುಭ ದಿನ. ನನಗೂ ಅಷ್ಟೇ ಅಪ್ಪ. ಹಬ್ಬ ಚೆನ್ನಾಗಾಯ್ತು. ನನ್ನ ಮಗಳಿಗೆ ಅಜ್ಜಿ ತಾತ ಸಿಕ್ಕರು. ಅವಳೇ ಹೇಳಪ್ಪ, ನನ್ನ ಮಗಳನ್ನ ಈ ಮನೆ ತುಂಬಿಸ್ಕೊತೀರಾ? ಅಲ್ಲ ಮಗಳೇ, ನೀನು ಹೀಗೆ ಇದ್ದಕ್ಕಿದ್ದ ಹಾಗೆ ಕೇಳಿಬಿಟ್ರೆ ನಮ್ಗೆ ಏನು ಹೇಳಬೇಕು ಅನ್ನೋದೇ ತೋರಿಸ್ತಾ ಇಲ್ಲ. ಯಾಕಪ್ಪ, ಈ ವಿಷಯಕ್ಕೆ ಮನೆಯವ್ರನ್ನೆಲ್ಲ ಕೇಳಬೇಕಾ? ಕೇಳಬೇಕು ಅಂದರೆ ನಾನು ಅದನ್ನು ಮಾಡ್ತೀನಿ. ಈ ಮನೆಯವ್ರನ್ನೆಲ್ಲ ಸೇರಿಸಿ ಅವ್ರ ಮುಂದೆನೇ ನಾನು ಕೇಳ್ತೀನಿ. ನಾನು ಈ ಮನೆಗೆ ಪುನಃ ಪುನಃ ಬರ್ತಿರ್ಬೇಕು ಅಂದರೆ ನನ್ನ ಮಗಳು ಈ ಮನೆಗೆ ಸೊಸೆಯಾಗಿ ಬರಲೇಬೇಕು. ಇದಕ್ಕೇನಾದರೂ ನಿಮ್ಮ ಒಪ್ಪಿಗೆ ಇಲ್ಲ ಅಂದರೆ ಮತ್ತೆ ನಾನು ಖಂಡಿತ ಈ ಮನೆ ಕಡೆ ತಿರುಗೂ ನೋಡಲ್ಲ. ನಾನು ಮೊದಲೇ ಹೇಳಿದಾಗೆ ಹಲವಾರು ಕಂಟಕಗಳು ಇದ್ವು. ಆ ಕಂಟಕಗಳಿಂದ ಅವನನ್ನ ಕಾಪಾಡೋ ಶಕ್ತಿ ಇರೋದು ಅವನ ಕೈ ಹಿಡಿದವಳು ಮಾತ್ರ. ನೀವು ಆದಷ್ಟು ಬೇಗ ಆ ಹುಡುಗಿನ ಸೊಸೆ ಅಂತ ಮನೆ ತುಂಬಿಸ್ಕೊಳ್ಳೋದು ಅತಿ ಉತ್ತಮ. ನೋಡಮ್ಮ, ನನ್ ಮನ್ಸಲ್ಲಿ ಏನಿತ್ತು ಅದನ್ನೇ ನೀನು ಹೇಳ್ತಿದ್ಯಾ. ನಿನ್ ಮಗಳು ನಮ್ಮ ಮನೆ ಸೊಸೆಯಾಗಿ ಬರ್ಬೇಕು ಅಂತ ನನಗೂ ಆಸೆ. ಏನೇ ಹೇಳ್ತಾ ಇದೀಯ ನೀನು? ಯಾರನ್ನು ಕೇಳದೆ ಹೀಗಿದ್ದಕ್ಕಿದ್ದ ಹಾಗೆ ನೀನೇ ಒಪ್ಪಿಗೆ ಕೊಟ್ಬಿಟ್ರೆ ಹೇಗೆ? ಇನ್ಯಾರನ್ನು ಕೇಳಬೇಕಪ್ಪ? ಈ ಮನೆಯಲ್ಲಿ ನೀವು ನಿರ್ಧಾರ ತಗೊಂಡ್ರೆ ನಿಮ್ಮ ನಿರ್ಧಾರನ ಎಲ್ಲರೂ ಒಪ್ಕೊಳ್ತಾರೆ. ನಿಮ್ಮ ಮಾತನ್ನು ಮೀರಿ ಯಾರು ನಡ್ಕೋತಾರೆ ಹೇಳಿ? ಅದೇನೋ ಸರಿ ಮಾಧುರಿ, ಆದರೆ ಇದು ಮದುವೆ ವಿಷಯ. ಬರೀ ದೊಡ್ಡವರು ಒಪ್ಪಿಗೆ ಕೊಟ್ಬಿಟ್ರೆ ಆಗೋದಿಲ್ಲ. ಹೀಗೆ ದೊಡ್ಡವ್ರು ತಗೊಳ್ಳೋ ನಿರ್ಧಾರದಿಂದಲೇ ಎಲ್ಲ ನಡೆದು ಹೋಗುತ್ತೆ ಅನ್ನೋ ಹಾಗಿದ್ರೆ 25 ವರ್ಷಗಳ ಹಿಂದೆ ನೀನು ಮನೆ ಬಿಟ್ಟು ಹೋಗ್ತಾ ಇರಲಿಲ್ಲ.
ಶೌರ್ಯ ಅನು ಜೀವನದಲ್ಲೂ ಹೀಗಾಗಬಾರ್ದು ಅಲ್ವಾ? ಖಂಡಿತ ಆಗಾಗಲ್ಲ. ಅನು ಈ ಮದ್ವೆಗೆ ಒಪ್ಕೋತಾಳೆ. ಅನುಗೆ ಶೌರ್ಯ ಅಂದ್ರೆ ತುಂಬಾ ಇಷ್ಟ. ಅವರಿಬ್ರು ಈ ಕ್ಷಣದವರೆಗೂ ಒಟ್ಟಿಗೆ ಇರೋದನ್ನ ನೀವೇ ನೋಡ್ತಾ ಇದ್ದೀರಾ. ಅದೆಲ್ಲ ಸರಿನಮ್ಮ. ಆದ್ರೂ ಇದ್ರು ಅಂತ ಏನ್ರಿ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮೊಮ್ಮಗಳ ಈ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ ಅಂದ್ರೆ ಅದಕ್ಕಿಂತ ಸಂತೋಷ ಇನ್ನೇನ್ ಬೇಕು ಹೇಳಿ? ಒಪ್ಕೊಳ್ಳಿ. ದೈವೇಚ್ಛೆ ಹೇಗಿದೆಯೋ ಹಾಗಾಗಲೇ. ಹೇಗಿದ್ರು ಅನು ಪ್ರಸಾದನ್ ತಂಗಿ ಮಗಳು ಅಂದರೆ ಒಂದು ಅರ್ಥದಲ್ಲಿ ಸೊಸೆನೇ ಆಗ್ತಾಳೆ. ಅನು ಶೌರ್ಯನ್ನ ಕೈ ಹಿಡಿಬೇಕು ಅಂತಂದ್ರೆ ಪರಸ್ಪರ ಒಬ್ರಿಗೊಬ್ರು ಒಪ್ಕೋಬೇಕು. ಹಾಗಾಯ್ತು ಅಂತಂದ್ರೆ ನಮ್ಮದೇನೋ ಅಭ್ಯಂತರ ಇಲ್ಲಪ್ಪ.